ನಮಸ್ತೆ ವೀಕ್ಷಕರ, ಮಂಕನ ಪದಗಳು ಮತ್ತೊಂದು ವಿಡಿಯೋಗೆ ತಮಗೆ ಹಾರ್ದಿಕ ಸುಸ್ವಾಗತ. ಸರ್ವೇ ಜನ ಸುಖಿನೋ ಭವಂತು. ದೇವರೆಲ್ಲರಿಗೂ ಆಯುರ್ ಐಶ್ವರ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಂತ ನಾನು ಮುಂದಿನ ಮಾತುಗಳನ್ನ ಪ್ರಾರಂಭಿಸ್ತೀನಿ. ಇದಕ್ಕೆ ಮುಂಚೆ ಆಸ್ ಯೂಶುವಲ್ ಒಂದು ಸ್ಮಾಲ್ ರಿಕ್ವೆಸ್ಟ್, ದಯವಿಟ್ಟು ನನ್ನ ಚಾನೆಲ್ ಮಂಕನ ಪದಗಳು ಒಮ್ಮೆ ಭೇಟಿ ಕೊಡಿ. ಯೂಟ್ಯೂಬಲ್ಲಿ ಭೇಟಿ ಕೊಟ್ಟು ಅದರಲ್ಲಿರೋ ಪಾಸಿಟಿವ್ ವಿಡಿಯೋಸ್ನ ನೋಡಿ, ಆ ಪಾಸಿಟಿವ್ ಮೆಸೇಜಸ್ ಇರೋ ವಿಡಿಯೋನ ಇನ್ನೂ ಹೆಚ್ಚು ಜನಕ್ಕೆ ತಲುಪಿಸೋದ್ರಲ್ಲಿ ನಂಗೆ ಸಹಾಯ ಮಾಡಿ. Please forward my videos to your friends and relatives, and also subscribe and encourage me to do more such videos also. Same as usual, ಜೀವನಕ್ಕೆ ಹತ್ತಿರವಾಗಿರುವಂಥ ಒಂದು ಟಾಪಿಕ್ ಬಗ್ಗೆ ನಾನು ಮಾತಾಡ್ತೀನಿ. ಸೊ ದಯವಿಟ್ಟು ಕಂಪ್ಲೀಟ್ ವಿಡಿಯೋ ನೋಡಿ, ಯಾಕೆಂದರೆ ಮೆಸೇಜ್ ತಲುಪಬೇಕಾದ್ರೆ ಫುಲ್ ವಿಡಿಯೋ ನೋಡಿದ್ರೆ ಮಾತ್ರ ನಿಮಗೆ ಮೆಸೇಜ್ ಕಾಣಿಸುತ್ತೆ. ಇಲ್ಲ ಅಂದರೆ ಏನೂ ಅರ್ಥ ಆಗಲ್ಲ. ಇದು ಯಾವುದೋ ಒಂದು ಅನದರ್ ವಿಡಿಯೋ ಅಂತ ನೀವು ಸರ್ಚ್ ಮಾಡಿ ಬಿಸಾಕ್ಬಿಡ್ತೀರಿ. You'll lose some positive message. Today's topic is expectation. Expectation ವರ್ಡ್ ಕೇಳಿದ ತಕ್ಷಣ ಈ ಕಾರ್ಪೊರೇಟ್ ಕೆಲಸ ಮಾಡೋರಿಗೆ ಅವ್ರ ಅಪ್ರೈಸಲ್ ನಾಪ್ಕೋಬಾರ್ದು ಅಲ್ವಾ? ಎಕ್ಸ್ಪೆಕ್ಟೇಷನ್. ಈ ಎಕ್ಸ್ಪೆಕ್ಟೇಷನ್ ಅಂದ್ರೆ ಏನು? ಎಕ್ಸ್ಪೆಕ್ಟೇಷನ್ ಅಂದ್ರೆ ಸರಳವಾಗಿ ಹೇಳ್ಬೇಕಂದ್ರೆ ಏನೋ ಒಂದು ಬಯಸಿರ್ತಾರೆ, ನೀವು ಹಿಂಗೆ ಮಾಡ್ತೀರಾ, ನಿಮ್ಮ ಮೇಲೆ ನಂಬಿಕೆ ಇಟ್ಟು ನೀವು ಮಾಡ್ಬೋದು ಅಂತ ಅನ್ಕೊಂಡಿರ್ತಾರ. ಅದನ್ನ ಎಕ್ಸ್ಪೆಕ್ಟೇಷನ್ ಅಂತೀವಿ. ಈ ಎಕ್ಸ್ಪೆಕ್ಟೇಷನ್ ಅನ್ನೋದು ಒಳ್ಳೇದ ಕೆಟ್ಟದ್ದ? ನೀವು ಪ್ರಾಕ್ಟಿಕಲ್ ವರ್ಡ್ ಅಲ್ಲಿ ಥಿಂಕ್ ಮಾಡಕ್ ಹೋದ್ರೆ ಇಟ್ ಕುಡ್ ಬಿ ಎ ಮೆಟ್ರಿಕ್, ಅಂದ್ರೆ ಒಂದು ಅಳೆಯುವ ಮಾಪಕ ಆಗುತ್ತೆ ಅಲ್ವಾ? ನೀವು ಹೇಗೆ ಎಕ್ಸ್ಪೆಕ್ಟೇಷನ್ ಮೀಟ್ ಮಾಡ್ತೀರಾ ಅದ್ರ ಮೇಲೆ ನಿಮಗೆ ರೇಟಿಂಗ್ಸು, ಅಪ್ರೈಸಲ್ಸು, ಸಂಬಳ ಜಾಸ್ತಿ ಮಾಡೋದು, ಇಲ್ಲ ಕೆಲಸದಿಂದ ಆಚೆ ಹಾಕೋದು, ಇವೆಲ್ಲ ಮಾಡ್ತಾರೆ. ಅದು ಮೆಟ್ರಿಕ್ಸ್ ಪ್ರಾಕ್ಟಿಕಲ್ ವರ್ಲ್ಡ್ ಅಲ್ಲಿ. ಅದೇ ಮನುಷ್ಯತ್ವದ ವರ್ಲ್ಡ್ ಅಲ್ಲಿ ನೀವು ಒಬ್ಬ ಮಾನವನಾಗಿ ಅಥವಾ ಮನುಷ್ಯನಾಗಿ ಯೋಚನೆ ಮಾಡೋದಾದ್ರೆ ಎಕ್ಸ್ಪೆಕ್ಟೇಷನ್ ಅನ್ನೋದು ಇಟ್ ಈಸ್ ಅ ಪಾತ್ ಟು ಸಾರೋ. ಈ ಎಕ್ಸ್ಪೆಕ್ಟೇಷನ್ ಅನ್ನೋದಿದೆಯಲ್ಲ, ಇದು ಮನುಷ್ಯನ ವೀಕ್ ಆಗಿಸ್ಬಿಡುತ್ತೆ. ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ನೋಡಿ. ನಿಮ್ಮ ಮನೇಲಿ ನೀವು ಫ್ಯಾಮಿಲಿ ಇದು ಮಕ್ಕಳಿದ್ರೆ, ಒಂದು ಮಗು, ನಿಮ್ಮ ಮಗ ಅಥವಾ ಮಗಳು, ನೀವು ಪ್ರತಿದಿನ ಮನೆಯಿಂದ ಆಚೆ ಹೋಗಿ ಹೊರಗಡೆಯಿಂದ ಬರ್ತಾ ನೀವು ಮನೆಗೆ ಬರ್ಬೇಕಾದ್ರೆ ಏನೋ ಒಂದು ತಿಂಡಿನೋ ಚಾಕ್ಲೇಟೋ ಇಟ್ಕೊಂಡ್ ಬಂದಿರ್ತೀರಲ್ವ? ಚಿಕ್ಕ ವಯಸ್ಸಲ್ಲಿ ಓಕೆ ಇಟ್ಕೊಂಡಿರ್ತೀರಾ, ಕೊಡ್ತಾ ಇರ್ತೀರಾ, ಅದು ಅಭ್ಯಾಸ ಆಗಿರುತ್ತೆ. ಡೈಲಿ ನೀವು ಅದು ಏನಂತಾರೆ ಹೇಳಿ, ಫಸ್ಟ್ ಪ್ರೀತಿ ಜಾಸ್ತಿ ಇರುತ್ತಲ್ಲ ಮೊದಲು ಹುಟ್ಟಿದಾಗ, ಮಗು ಸಣ್ಣದಿದ್ದಾಗ, ಬೆಳೀತಾ 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 ಅದು ಮಗು ಕೂಡ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ಬಿಟ್ಟಿರುತ್ತೆ. ನೀವು ಪ್ರತಿ ಸರಿ ಆಚೆ ಹೋಗಿ ಬಂದಾಗ ನಿಮ್ ಕೈ ನೋಡುತ್ತೆ ಅಲ್ವಾ? ಒಂದೊಂದ್ ದಿವಸ ನೀವೇನ ಮಿಸ್ ಮಾಡಿದ್ರೆ ಆ ಮಗುಗೆ ಏನನ್ಸುತ್ತೆ? ನಿರಾಸೆ ಆಗುತ್ತೆ. ಅಯ್ಯೋ ಇವತ್ತಿನ ಮಿಸ್ ಆಯ್ತು ಚಾಕ್ಲೇಟ್, ತಿಂಡಿ ಅಥವಾ ಅಂತ. ಸೊ ಆ ಸಣ್ಣ ಉದಾಹರಣೆ ಯಾಕೆ ಕೊಟ್ಟೆ ಅಂತ ಹೇಳಿದ್ರೆ, ನಾವು ಕೂಡ ನಮ್ಮ ಕೆಲಸಗಳನ್ನ ನಾವು ಮಾಡ್ತಾ ಇರ್ತೀವಿ ಅನ್ಕೊಳ್ಳಿ, ನಾವೇನೋ ಬೇರೆಯವರಿಂದ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಈಗ ಯಾರೋ ಒಬ್ರು ನಮ್ಮ ಫ್ರೆಂಡ್ ಆಗಿರ್ಬೋದು, ರಿಲೇಟಿವ್ ಆಗಿರ್ಬೋದು, ಅಥವಾ ಕೊಲೀಗ್ ಆಗಿರ್ಬೋದು, ನೀವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ರೆ ಆ ಮನುಷ್ಯ ಅದನ್ನ ಸಾಧಿಸಿದ್ರೆ ಅಥವಾ ಅದನ್ನ ಮಾಡಿ ಕೊಟ್ರೆ ನೀವು ಅನ್ಕೊಂಡಂಗೆ ನೀವು ಖುಷಿಯಾಗಿರ್ತೀರ. ಸಪೋಸ್ he or she doesn't meet your expectation, ಬೇಜಾರಾಗುತ್ತೆ ಅಲ್ವಾ? ಈ ಪ್ರಾಕ್ಟಿಕಲ್ ವರ್ಲ್ಡ್ ಅಂತ ಹೇಳಿದ್ನಲ್ಲ, ಅದರಲ್ಲಿ ಕೆಲಸ ನೀವು ಸಂಬಳ ತಗೊಂತೀರಾ, ಮಾಡ್ಲೇಬೇಕು, ಅದು ಎಕ್ಸ್ಪೆಕ್ಟೇಷನ್. ಇಲ್ಲ ಅಂದ್ರೆ ನಿಮ್ದು ಅಪ್ರೈಸಲ್ಸ್ ಅದ್ರ ಪ್ರಕಾರ ನಡ್ಕೊಂಡು ಹೋಗುತ್ತೆ. ಬಟ್ ರಿಯಲ್ ಲೈಫ್ ಅಲ್ಲಿ, ಸಂಬಂಧಗಳಲ್ಲಿ ಎಕ್ಸ್ಪೆಕ್ಟೇಷನ್ ಅನ್ನೋದು ನಾವು ಇಟ್ಕೊಳಕ್ ಹೋಗ್ಬಾರ್ದು. ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಷ್ಟು ನಮ್ಮ ಮನಸ್ಸು ಏನಾಗುತ್ತೆ, ನಮ್ಮ ಈ ಹ್ಯೂಮನ್ ಮೆಂಟಾಲಿಟಿ ಅಂತ ಹೇಳ್ತೀವಲ್ಲ, ಅದು ಆಲ್ವೇಸ್ ಇಟ್ ಬಿಕಮ್ಸ್ ವೀಕ್. ಏನೋ ನಿನ್ ಮನೇಲಿ ನಿನ್ ರೂಮಲ್ಲಿ ನೀನು ಬೆಡ್ಶೀಟ್ ಕೂಡ ಮಡ್ಚಲ್ಲ, ನೀನು ಕೆಲ್ಸದವ್ರು ಬಂದ್ ಮಾಡ್ತಾರೆ, ಒಂದು ವಸ್ತು ಸರಿಗಿಲ್ಲ ಅಂದ್ರೆ ಅದನ್ನ ತೆಗೆದು ಆ ಕಡೆ ಜೋಡ್ಸಿ ಇಡೋದಕ್ಕೂ ನಿಮ್ಗೆ ಆಗಲ್ಲ. ಬಿಕಾಸ್ ಯು ಹ್ಯಾವ್ ಅನ್ ಎಕ್ಸ್ಪೆಕ್ಟೇಷನ್ ಫ್ರಮ್ ಮೇಡ್ ಆರ್ ಅ ಸರ್ವೆಂಟ್. ನೀವೇ ಮಾಡ್ಬೋದಲ್ಲ, ನೀವ್ ಯಾಕೆ ಎಕ್ಸ್ಪೆಕ್ಟ್ ಮಾಡ್ತೀರಾ ಬೇರೆಯವ್ರು ಮಾಡ್ಲಿ ಅಂತ? ಮತ್ತೆ ಸಂಬಂಧ, ಐ ವಿಲ್ ಕಮ್ ಟು ರಿಲೇಶನ್ಶಿಪ್ಸ್. ಈ ಸಂಬಂಧಗಳಲ್ಲಿ ಎಕ್ಸ್ಪೆಕ್ಟೇಷನ್ ಇರುತ್ತಲ್ಲ, if you lay the foundation of your relationship on expectations, then that relationship won't last long.
ನೀವೇನಾದ್ರೂ ಎಕ್ಸ್ಪೆಕ್ಟೇಷನ್ ಮೇಲೆ ನಿಮ್ಮ ಸಂಬಂಧಗಳನ್ನ ನೀವು ಮಾಡ್ಕೊಂಡಿದ್ರೆ ಅಥವಾ ಸಂಬಂಧಗಳನ್ನ ಬೆಳೆಸಿದ್ರೆ ಅದರಿಂದ ನಿಮ್ ಸಂಬಂಧ ತುಂಬಾ ದಿವಸ ಉಳಿಯಲ್ಲ. ಯಾಕಂದ್ರೆ ಪ್ರತಿ ಗಳಿಗೆಯಲ್ಲೂ ನೀವು ಅದನ್ನೇ ನೋಡ್ತಾ ಇರ್ತೀರ ಅಲ್ವಾ, ಅದನ್ನೇ ನೀವು ಬಯಸ್ತಾ ಇರ್ತೀರಾ. ಹಿಂಗೆ ಮಾಡ್ತಾರೆ, ಹೀಗೆ ಇರ್ತಾರೆ, ಹಿಂಗೆ ಇರ್ತಾರೆ ಅಂತ ನಿಮ್ ಎಕ್ಸ್ಪೆಕ್ಟೇಷನ್ ಹಂಗೆ ಇರುತ್ತೆ. ಆ ಪರ್ಸನ್ ಅದೇ ತರ ಇದ್ರೆ, ಆ ಪರ್ಸನ್ ಅದೇ ತರ ಇರೋವರೆಗೂ ನಿಮ್ ರಿಲೇಶನ್ಶಿಪ್ ಚೆನ್ನಾಗಿರುತ್ತೆ. ಒಂದು ಸಲ ಆಚೆ ಈಚೆ ಆದ್ರೆ ಆ ಲೆವೆಲ್, ಎಕ್ಸ್ಪೆಕ್ಟೇಷನ್ ಲೆವೆಲ್ಗಿನ್ನ ಆ ಕಡೆ ಅಥವಾ ಈ ಕಡೆ ಹೋದ್ರೆ ನೀವು ಡಿಸಪಾಯಿಂಟ್ ಆಗ್ಬಿಡ್ತೀರ. ಅದರಿಂದ ರಿಲೇಶನ್ಶಿಪ್ ಎಫೆಕ್ಟ್ ಆಗುತ್ತೆ ಅಲ್ವಾ. ಸೊ ಯಾವಾಗ್ಲೂ ಅಷ್ಟೇ, ನೀವೊಂದು ಸಂಬಂಧದಲ್ಲಿದ್ರೆ, ನಿಮ್ ರಿಲೇಶನ್ಶಿಪ್ ಅಲ್ಲಿ ಈ ಎಕ್ಸ್ಪೆಕ್ಟೇಷನ್ ಅನ್ನೋದಿರುತ್ತಲ್ಲ, ಅದನ್ನ ತುಂಬಾ ಇಟ್ಕೊಳಕ್ ಹೋಗ್ಬೇಡಿ. ಯಾವಾಗ ನೀವು ಇದನ್ನ ಬಯಸ್ತೀರಾ, ಒಬ್ರಿಂದ ನಮ್ಗೆ ಹಿಂಗೆ ಅವ್ರು ಹೀಗೆ ಇರ್ಬೇಕು, ಅವ್ರು ಹೀಗೆ ನಮ್ ಕೆಲಸ ಮಾಡ್ಕೊಡ್ಬೇಕು, ಅವ್ರು ಹೀಗೆ ನನ್ನ ಹತ್ರ ನಡ್ಕೋಬೇಕು ಅಂತ ಅನ್ಕೊಂಡ್ರೆ, ಕಾಲಕ್ರಮೇಣ ಆ ವ್ಯಕ್ತಿ ಬದಲಾದಾಗ ನಿಮ್ಮ ಸಂಬಂಧ ಕೂಡ ಹಾಳ್ಸುತ್ತೆ. ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಷ್ಟು ನಿಮ್ಗೆ ನೋವು ಕೂಡ ತುಂಬಾ ಜಾಸ್ತಿ ಆಗುತ್ತೆ. ಮನಸ್ಸನ್ನ ನೀವು ವೀಕ್ ಮಾಡ್ಕೊಂಡ್ಬಿಡ್ತೀರಾ ಆಯ್ತಾ. ಈಗ ನಮ್ಮ ತಂದೆ ತಾಯಿ ದಿನ ತಗೊಂಡೋಗಿ ಸ್ಕೂಲಿಗೆ ಬಿಡ್ತಾರೆ, ಸ್ಕೂಲಿಂದ ಕರ್ಕೊಂಡ್ ಬರ್ತಾರೆ, ಚಿಕ್ಕವರಿದ್ದಾಗ ಮಾಡ್ತಾರೆ, ಸಹಜ. ನೀವು ಕಾಲೇಜ್ ಬಂದ್ಮೇಲೂ ನೀವು ಹಂಗೆ ಎಕ್ಸ್ಪೆಕ್ಟ್ ಮಾಡ್ತೀರಾ? ಅಫ್ಕೋರ್ಸ್ ಈಗಿನ ಜನರೇಷನ್ ಅಪ್ಪ ಅಮ್ಮನ ತೋರ್ಸ್ಕೊಳೋದೇ ಇಲ್ಲ ಬಿಡಿ. ಗಾಡಿ ತಗೊಂತಾರೆ, ಕಾರ್ ತಗೊಂತಾರೆ, ಚಿಕ್ಕ ವಯಸ್ಸಿಗೆ ಎಲ್ಲ ಮಾಡ್ತಾರೆ, ಹೋಗ್ತಾರೆ. ಬಟ್ ನೀವು ಅದರ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡ್ರೆ ಕಷ್ಟ ಆಗುತ್ತೆ. ಯಾರು ನಿಮ್ ಆಫೀಸ್ವರೆಗೂ ನಿಮ್ ಕರ್ಕೊಂಡ್ ಬಿಡಲ್ಲ. ಅಪ್ಪ ಅಮ್ಮನ ನೀವು ಆಫೀಸಿಗೆ ಬಂದ್ಬಿಡಿ ಅಂತ ಹೇಳಕ್ಕಾಗತ್ತ? ಸೊ ಕಾಲಕ್ರಮೇಣ ಕೆಲವೊಂದು ಬಂಧನಗಳಿಂದ ನಾವು ಮುಕ್ತಿ ಹೊಂದಲೇಬೇಕು ಅಲ್ವಾ. ಮೆಚೂರ್ ಆಗ್ತಿದ್ದಂಗೆ, ವೆನ್ ಯು ಗ್ರೋ ಓಲ್ಡರ್, ಯು ಹ್ಯಾವ್ ಟು ಲೆಟ್ ಗೋ ಆಫ್ ಸಮ್ ಥಿಂಗ್ಸ್. ಹಾಗೆ ಕೂಡ ಎಕ್ಸ್ಪೆಕ್ಟೇಷನ್ ಅಷ್ಟೇ, ನೀವು ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋಬೇಡಿ. ನಮ್ಮ ಅಪ್ಪ ಅಮ್ಮ ಚಿಕ್ಕ ವಯಸ್ಸಲ್ಲಿ ನನಗೆಲ್ಲ ಕೇರ್ ಮಾಡ್ತಾ ಇದ್ರು ಅಂದ್ಬಿಟ್ಟು, ನೀವು ದೊಡ್ಡವರಾದ್ಮೇಲೂ ಕೂಡ ನಿಮ್ ಕಾಲ್ ಮೇಲೆ ನಾವು ನಿಂತ್ಕೊಂಡ್ರು ಕೂಡ ಅವರಿಂದ ಅದನ್ನೇ ಎಕ್ಸ್ಪೆಕ್ಟ್ ಮಾಡಕ್ ಹೋಗ್ಬೇಡಿ. ಯು ಟ್ರೈ ಟು ಗಿವ್ ಫ್ರಮ್ ಯುವರ್ ಸೈಡ್. ಈ ಫ್ರೆಂಡ್ಶಿಪ್ ಆಗ್ಲಿ, ಸಂಬಂಧಗಳಾಗ್ಲಿ, ಇವೆಲ್ಲ ನೀವು ಪಡೆಯೋದಕ್ಕಿಂತ ನೀವು ನಿಮ್ಮಿಂದ ಕೈಲಾದಷ್ಟು ನೀವು ಕೊಟ್ರೆ, ಆಗ ವಿತೌಟ್ ಎಕ್ಸ್ಪೆಕ್ಟೇಷನ್ ನೀವು ಕೊಟ್ರೆ ಆಗ ಅವು ಗಟ್ಟಿ ಆಗ್ತವೆ. ಒಮ್ಮೆ ಯೋಚನೆ ಮಾಡಿ, ಪಡ್ಕೊಳೋದಲ್ಲ ಅಥವಾ ಎಕ್ಸ್ಪೆಕ್ಟ್ ಮಾಡೋದಲ್ಲ. ಟ್ರೈ ಶೇರಿಂಗ್, ಟ್ರೈ ಗಿವಿಂಗ್ ಸಮಥಿಂಗ್ ಫ್ರಮ್ ಯುವರ್ ಸೈಡ್, ವಾಟ್ ಯು ಹ್ಯಾವ್. ನಿಮ್ಮ ಸ್ಟ್ರೆಂತ್ ಅಲ್ಲಿ, ನಿಮ್ಮ ಕೈಯಲ್ಲಿ, ಕೆಪಾಸಿಟಿಲಿ ಏನಾಗುತ್ತೆ ಅದನ್ನ ಕೊಡಿ. ಪ್ರೀತಿ ಕೊಡಿ. ಪ್ರೀತಿ ಏನಕ್ಕೆ, ಯಾವ್ದ್ರಿ ಪ್ರೀತಿ ಕೊಡಕ್ ದುಡ್ಡು ಇರಬೇಕು? ಸಂತೋಷ ಕೊಡಕ್ ದುಡ್ಡು ಬೇಕು ಅಂತಾನೆ ಇಲ್ಲ. when he is not having good time, when ನಿಮ್ ಫ್ರೆಂಡ್ ಯಾರೋ ಒಬ್ರಿಗೆ ಕಷ್ಟ ಇರುತ್ತೆ, ನಿಮ್ ಫ್ರೆಂಡ್ ಯಾರೋ ಒಬ್ರು is not in a good situation, ಅವ್ರ ಜೊತೆ ಕೂತ್ಕೊಳ್ಳಿ, ಅವ್ರ ಜೊತೆ ಸಮಯ ಕಳೀರಿ, ಅವ್ರಿಗೆ ಸಮಾಧಾನ ಆಗುತ್ತೆ. ಅದನ್ನ ಕೊಡಕ್ ನೀವು ಯಾವ ದುಡ್ಡು ಖರ್ಚು ಮಾಡ್ಬೇಕು ಅವಶ್ಯಕತೆ ಇಲ್ವಲ್ಲ. ನಾನ್ ನಿನ್ ಜೊತೆ ಸದಾ ಇರ್ತೀನಿ ಅನ್ನೋ ಭರವಸೆ ಕೊಡ್ಬೇಕು. ಸಂಬಂಧಗಳಲ್ಲೂ ಅಷ್ಟೇ, ಯಾರೋ ಒಬ್ರು ವೀಕ್ ಆದಾಗ ಇನ್ನೊಬ್ರು ಸ್ಟ್ರಾಂಗ್ ಆಗ್ಬೇಕು ಅಲ್ವಾ. ಸೊ ಸಂಬಂಧಗಳಲ್ಲೂ ಆಗ್ಲಿ, ಫ್ರೆಂಡ್ಶಿಪ್ ಆಗ್ಲಿ, ಕೊಲೀಗ್ಸ್ ಆಗ್ಲಿ, ಯಾರೇ ಆಗ್ಲಿ, ನಿಮ್ಗೆ ಗೊತ್ತಿರೋರು, ಏನೇ ಒಂದು ನಿಮ್ಮ ಹತ್ರ ನಿಮ್ ಕೈಲಿ ಆದಷ್ಟು ನೀವು ಮಾಡಿ, ಅವರಿಂದ ಎಕ್ಸ್ಪೆಕ್ಟ್ ಮಾಡಬೇಡಿ. ದಯವಿಟ್ಟು ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ದೆ ಸಹಾಯ ಮಾಡಿ. ಏನು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ದೆ ನೀವು ಇನ್ನೊಬ್ರಿಗೆ ನಿಮ್ ಕೈಲಿ ಆದಷ್ಟು ಕೆಲಸಗಳನ್ನ ಮಾಡ್ಕೊಡಿ. ಒನ್ಸ್ ಯು ಸ್ಟಾರ್ಟ್ ಎಕ್ಸ್ಪೆಕ್ಟಿಂಗ್, ಏನಾದ್ರು ಬರುತ್ತೆ ಅಂತ ಹೇಳಿ ನೀವು ಕೆಲಸ ಮಾಡ್ಕೊಡ್ತಾ ಇದ್ರೆ ಅದು ಫೇಕ್ ಆಗಿರುತ್ತೆ. ದಟ್ ವಿಲ್ ಬಿಕಮ್ ಫೇಕ್ ರಿಲೇಶನ್ಶಿಪ್, ಫೇಕ್ ಫ್ರೆಂಡ್ಶಿಪ್. ಎಕ್ಸ್ಪೆಕ್ಟೇಷನ್ ಮೀಟ್ ಆಗೋವರೆಗೂ ಮಾತ್ರ ನೀವು ಫ್ರೆಂಡ್ಸ್ ಆಗಿರ್ತೀರ. ಆಮೇಲೆ ಒಂದ್ಸಲ ಗೊತ್ತಾಯ್ತು ಈಸ್ ನಾಟ್ ಮೀಟಿಂಗ್ ಆರ್ ಶಿ ಇಸ್ ನಾಟ್ ಮೀಟಿಂಗ್ ದಟ್ ಎಕ್ಸ್ಪೆಕ್ಟೇಷನ್, ದೆನ್ ಗೆಟ್ ಪಾಸ್. ಸೊ ಇವತ್ತು ಈ ವಿಡಿಯೋದಲ್ಲಿ ನಾನು ಇದ್ರ ಬಗ್ಗೆ ಇಷ್ಟು ಮಾತಾಡಿದ್ದೀನಿ. ದಯವಿಟ್ಟು ತಮ್ಗೆ ಏನಾದ್ರು ಅನಿಸಿಕೆಗಳಿದ್ರೆ ಕಮೆಂಟ್ ಹಾಕಿ, ಮತ್ತೆ ನನ್ನ ಈ ಮೆಸೇಜಸ್, ಪಾಸಿಟಿವ್ ಮೆಸೇಜಸ್ ಇರೋ ವಿಡಿಯೋನ ದಯವಿಟ್ಟು ಫಾರ್ವರ್ಡ್ ಮಾಡಿ, ಇನ್ನೂ ಹೆಚ್ಚು ಜನಕ್ಕೆ ತಲುಪಿಸೋದಕ್ಕೆ ಸಹಾಯ ಮಾಡಿ ಅಂತ ಮತ್ತೊಮ್ಮೆ ಕೇಳ್ಕೊಂತೀನಿ. ಮುಂದಿನ ವಿಡಿಯೋಲಿ ಮತ್ತೊಂದು ವಿಷಯದ ಬಗ್ಗೆ ಮಾತಾಡ್ತೀನಿ, ಆವಾಗ ಭೇಟಿ ಆಗೋಣ. ಅಲ್ಲಿವರೆಗೂ ನಮಸ್ಕಾರ.